2024ರಲ್ಲಿ ದಕ್ಷಿಣ ಭಾರತನ ಟಾರ್ಗೆಟ್ ಮಾಡ್ತಾ ಇದೆಯಾ ಕೇಸರಿ ಪಡೆ. ಬಿಜೆಪಿ ಪಾಲಿಗೆ ದಕ್ಷಿಣ ಭಾರತ ಅನ್ನೋದು ಕಬ್ಬಿಣದ ಕಡಲೆ. 2019ರಲ್ಲಿ 130 ಕ್ಷೇತ್ರಗಳ ಪೈಕಿ ಬಂದಿದ್ದು ಕೇವಲ 29 ಕ್ಷೇತ್ರ. ಕರ್ನಾಟಕ ಬಿಟ್ಟರೆ ಉಳಿದೆಲ್ಲ ರಾಜ್ಯಗಳಲ್ಲಿ ಬಿಜೆಪಿ ಕಳಪೆ ಸಾಧನೆಯಾಗಿತ್ತು. ಈ ಪೈಕಿ ಕರ್ನಾಟಕದಲ್ಲೇ 25 ಸ್ಥಾನ ಗೆದ್ದಿತ್ತು ಬಿಜೆಪಿ. 400 ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂದ್ರೆ ದಕ್ಷಿಣದಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು. ಶತಾಯಗತಾಯ ಈ ಬಾರಿ 60ಕ್ಕೂ ಹೆಚ್ಚು ಸ್ಥಾನ ಗೆಲ್ಲೋ ಲೆಕ್ಕಾಚಾರ ಮಾಡ್ತಾ ಇದೆ. ತಮಿಳುನಾಡು, ತೆಲಂಗಾಣದಲ್ಲಿ ಹೆಚ್ಚಿನ ಸ್ಥಾನ ಗಳಿಸೋದಕ್ಕೆ ನಿರ್ಧರಿಸಿದೆ. ದಕ್ಷಿಣದಲ್ಲಿ ಹೆಚ್ಚು ಸ್ಥಾನ ಗೆದ್ರೆ 400 ಕ್ಷೇತ್ರಗಳ ಗೆಲುವು ಕಷ್ಟ ಆಗೋದಿಲ್ಲ. ಪ್ರಶಾಂತ್, ಉತ್ತರ ಭಾರತ ಪಂಚರಾಜ್ಯಗಳ ಎಲೆಕ್ಷನ್, ಮುಂದಿನ ಲೋಕಸಭಾ ಎಲೆಕ್ಷನ್ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಚಿತ್ರಣ ಕೊಟ್ಟಿದೆ. ಆದರೆ ದಕ್ಷಿಣ ಭಾರತ ಟಫೆಸ್ಟ್ ಬಿಜೆಪಿಯ ಪಾಲಿಗೆ. ಈಗ ಅದೊಂದು ಸಂದೇಶನೂ ಹೋಗಿದೆ, ಬಟ್ ಹೆಂಗ್ ಮಾಡ್ತಾರೆ ಅವರು ಅನ್ನೋದು ಪ್ರಶ್ನೆ. ನೋಡಿ, ಈಗಾಗಲೇ ಅಬ್ಕಿ ಬಾರ್ 400 ಪಾರ್ ಅಂತ ಅನ್ನೋದನ್ನು ಬಿಜೆಪಿ ಹೇಳ್ತಾ ಇದೆ. 400 ಪಾರ್ ಆಗಬೇಕಾದ್ರೆ ಬಿಜೆಪಿ ಹೆಚ್ಚು ಕಡಿಮೆ ದಕ್ಷಿಣ ಭಾರತದಲ್ಲಿ ಒಂದು 70 ಸೀಟ್ಗಳನ್ನು ಪಡಿಬೇಕು. ಇವತ್ತಿನ ಸ್ಥಿತಿಗತಿ ನೋಡಿದ್ರೆ ಅದು ಇಟ್ಸ್ ಮೋಸ್ಟ್ ಅನ್ಲೈಕ್ಲಿ. ಯಾಕಂದರೆ ಬಿಜೆಪಿಗೆ ಆ ಸ್ಪೇಸ್, ಈಗ ಕೇರಳದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಬಿಜೆಪಿಗೆ ಸೀಟ್ ಗೆಲ್ಲಕ್ಕಾಗ್ತಾ ಇಲ್ಲ. ತಮಿಳುನಾಡಿನಲ್ಲಿ 2-3 ಸೀಟ್ಗಳಿಂದ ಜಾಸ್ತಿ ಬಿಜೆಪಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಂಧ್ರ ಪ್ರದೇಶದಲ್ಲಿ ಬಿಜೆಪಿಗೆ ಸ್ಪೇಸ್ ಇಲ್ಲ. ಸ್ಪೇಸ್ ಇರ್ತಕ್ಕಂಥದ್ದಲ್ಲಿ ಕರ್ನಾಟಕ, ತೆಲಂಗಾಣ, ಇಲ್ಲಿ ಬಿಜೆಪಿಗೊಂದು ಸ್ಪೇಸ್ ಇದೆ. ತೆಲಂಗಾಣದಲ್ಲಿ ಕಳೆದ ಬಾರಿ 4 ಸೀಟ್ಗಳನ್ನು ಬಿಜೆಪಿ ಗೆದ್ದಿತ್ತು. ಕರ್ನಾಟಕದಲ್ಲಿ 25, ಅಂದರೆ ಒಟ್ಟು 29 ಸೀಟ್ಗಳನ್ನು ಬಿಜೆಪಿ ಗೆದ್ದಿತ್ತು. ಕಾಂಗ್ರೆಸ್ 28 ಗೆದ್ದಿದ್ರು ಕೂಡ ಅನ್ಯ ಪಕ್ಷಗಳು ಜಾಸ್ತಿ ಗೆದ್ದಿವೆ. ಆಗ KCR ಗೆದ್ದಿದ್ರು, ಜಗನ್ ರೆಡ್ಡಿಯವರ ಪಕ್ಷ ಗೆದ್ದಿತ್ತು, DMK ಗೆದ್ದಿತ್ತು, CPM ಕೇರಳದಲ್ಲಿ ಗೆದ್ದಿತ್ತು. ಆ ಕಾರಣದಿಂದ ಯಾರು ಎಷ್ಟು ಸೀಟ್ ದಕ್ಷಿಣ ಭಾರತದಲ್ಲಿ ಗೆಲ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಒಂದು ನೋಡಿ, ಬಿಜೆಪಿ ಎಷ್ಟು ಇನ್ರೋಡ್ಸ್ ಮಾಡುತ್ತೆ ದಕ್ಷಿಣ ಭಾರತದಲ್ಲಿ ಅಂತಕ್ಕಂಥದ್ದು ನೋಡ್ಬೇಕು. ಯಾಕಂದರೆ ನರೇಂದ್ರ ಮೋದಿ ಈಗೇನೊಂದು ನಾವೆಲ್ಟಿ ಫ್ಯಾಕ್ಟರ್ ಆಗಿ ಉಳಿದಿಲ್ಲ. ನಾವೆಲ್ಟಿ ಫ್ಯಾಕ್ಟರ್ ಅಂದರೆ ಇಲ್ಲಪ್ಪ 2014ರಲ್ಲಿ ಇದ್ದಂತೆ ನರೇಂದ್ರ ಮೋದಿ ಬಂದುಬಿಟ್ರು ಏನೋ ಒಂದು ಆಗ್ಬಿಡುತ್ತೆ ಅಂತಕ್ಕಂಥ ಫ್ಯಾಕ್ಟರ್ ಆಗಿ ಉಳಿದಿಲ್ಲ. ಈಗೊಂದು ಎಸ್ಟಾಬ್ಲಿಷ್ಡ್ ಫ್ಯಾಕ್ಟರ್ ಆಗಿದ್ದಾರೆ. ಆಗ ಸಾಧ್ಯ ಆಗದ್ದು ಈಗ ಸಾಧ್ಯ ಆಗತ್ತಾ ದಕ್ಷಿಣ ಭಾರತದಲ್ಲಿ ಅಂತಕ್ಕಂಥ ಒಂದು ಪ್ರಶ್ನೆ ನಿಶ್ಚಿತವಾಗಿದೆ. ಮತ್ತು ಬಿಜೆಪಿಯ ಸಂಘಟನೆ ಕೂಡ ತೆಲಂಗಾಣದಲ್ಲಿ ಸರಿ 4 ಸೀಟ್ ಗೆದ್ದಿತ್ತು, 5 ಸೀಟ್ ಗೆಲ್ಬೋದು. ಅದನ್ನು ದಾಟಿ ಹೋಗಲಿಕ್ಕೆ ತೆಲಂಗಾಣದಲ್ಲಿ ಸಾಧ್ಯ ಆಗುತ್ತಾ? ಆಗಬೇಕಾದ್ರೆ KCR ಚಂದ್ರಶೇಖರ್ ರಾವ್ ಮತ್ತು ಬಿಜೆಪಿ ನಡುವೆ ಒಂದು ಮೈತ್ರಿ ಆಗಬೇಕು. ಉಳಿದ ಕಡೆ ಅಷ್ಟೊಂದು ಅವಕಾಶಗಳು ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ದಕ್ಷಿಣ ಭಾರತ ಇಸ್ ಇಂಟ್ರೆಸ್ಟಿಂಗ್. ನಿಧಾನವಾಗಿ ನೋಡಿ, ಅಂದರೆ ಅದು ಕಾಂಗ್ರೆಸ್ ಹೇಳ್ತಾ ಇದೆ, ಆದರೆ ನಿಧಾನವಾಗಿ ಬಿಜೆಪಿ ಉತ್ತರ ಭಾರತದಲ್ಲಿ ಇನ್ನೂ ಹೆಚ್ಚು ಪ್ರಬಲವಾಗ್ತಾ ಸಾಗ್ತಾ ಇದೆ. ದಕ್ಷಿಣ ಭಾರತದಲ್ಲಿ ಆಲ್ಟರ್ನೇಟಿವ್ ಪಾರ್ಟಿ ಆಗ್ತಾಯಿದೆ. ಕರ್ನಾಟಕದಲ್ಲಿ 5 ವರ್ಷಕ್ಕೊಮ್ಮೆ ಅಧಿಕಾರಕ್ಕೆ ಬರುತ್ತೆ, 5 ವರ್ಷಕ್ಕೆ ಅಧಿಕಾರ ಕಳೆದುಕೊಳ್ಳುತ್ತೆ. ತೆಲಂಗಾಣದಲ್ಲಿ ಲೋಕಸಭೆಯಲ್ಲಿ ಜಾಸ್ತಿ ಸೀಟ್ ಗೆಲ್ತಾ ಇದೆ, ವೋಟ್ ಶೇರ್ ಜಾಸ್ತಿ ಮಾಡ್ಕೊಳ್ತಾ ಇದೆ. ಆದರೆ ಸೀಟ್ಗಳನ್ನು ಕನ್ವರ್ಟ್ ಮಾಡುವ ಶಕ್ತಿ ದಕ್ಷಿಣ ಭಾರತದಲ್ಲಿ ಎಷ್ಟಿರುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ನೋಡೋಣ ಬಿಜೆಪಿಯ ಪ್ಲಾನ್ ಏನಾಗಿರುತ್ತೆ. ಅಂತಿಮವಾಗಿ ನೋಡಿ, ಅಬ್ಕಿ ಬಾರ್ 400 ಪಾರ್ ಇದ್ರೂ ಕೂಡ 273 ಏಕಾಂಗಿಯಾಗಿ ಕ್ರಾಸ್ ಮಾಡಿದರೆ ಬಿಜೆಪಿ ಇನ್ನೂ 5 ವರ್ಷ ಗಟ್ಟಿಯಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಬಗ್ಗೆ ಗಮನ ಹರಿಸಬೇಕು. 400 ಸಂವಿಧಾನಾತ್ಮಕವಾಗಿ 400 ಸೀಟು ಕಾರ್ಯಕರ್ತರಿಗೆ ಒಂದು ಟಾರ್ಗೆಟ್ನ ದೃಷ್ಟಿಯಿಂದ ಬಿಜೆಪಿ ಹೇಳ್ತಿರ್ಬೋದೇ ಹೊರತು 400 ಬಂದರೆ ಸರ್ಕಾರ ಸುಭದ್ರವಾಗಿರುತ್ತೆ, 280 ಬಂದರೆ ಇರಲ್ಲ ಅಂತಕ್ಕಂಥ ಸ್ಥಿತಿ ಏನಿರಲ್ಲ. ಸೊ ಬಿಜೆಪಿ ಮಸ್ಟ್ ಬಿ ಲುಕಿಂಗ್ ಆಟ್ ಇಂಡಿಪೆಂಡೆಂಟ್ಲಿ, ಯಾವುದೇ ಮಿತ್ರ ಪಕ್ಷಗಳಿಲ್ಲದೆ ಮತ್ತೊಂದು ಬಾರಿ ಅಧಿಕಾರವನ್ನು ಗಳಿಸ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ದು ನೋಡ್ತಾ ಇರುತ್ತೆ. ಯಾವುದೇ ಪಾರ್ಟಿ ತನ್ನ ಸೀಟನ್ನು ಮ್ಯಾಕ್ಸಿಮೈಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡೋದು. ರೈಟ್. ಏನು ಪ್ಲಾನ್ಸ್ ಮಾಡುತ್ತೆ ದಕ್ಷಿಣ ಭಾರತಕ್ಕೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡೋಣ. ಇದೇ ವಿಷಯದೊಂದಿಗೆ ಇವತ್ತಿನ ನ್ಯೂಸ್ ಆರ್ ಮಾರ್ನಿಂಗ್ ಒಂದು ಪ್ಲಾನ್ ಮಾಡ್ತಿದೆ, ಹೇಳ್ಬಿಡ್ತೀನಿ ಚಿಕ್ಕದಾಗಿ. ಬಹುತೇಕ ಕೇಂದ್ರ ಮಂತ್ರಿಗಳನ್ನು ನೀವು ಚುನಾವಣೆಗೆ ನಿಲ್ಲಿ ಅಂತಕ್ಕಂಥದ್ದನ್ನು ಬಿಜೆಪಿ ಹೇಳ್ತಾ ಇದೆ. ಫಾರ್ ಎಕ್ಸಾಂಪಲ್ ನಿರ್ಮಲಾ ಸೀತಾರಾಮನ್, ಯಾರ್ಯಾರು ರಾಜ್ಯಸಭೆಯಿಂದ ಹೋಗಿದ್ದಾರೋ ಅವರೆಲ್ಲರನ್ನ ನೀವು ಚುನಾವಣೆಗೆ ಹೋಗಿ ನಿಲ್ಲಿ. ಪಿಯೂಷ್ ಗೋಯಲ್, ಧರ್ಮೇಂದ್ರ ಪ್ರಧಾನ್, ಎಲ್ಲರನ್ನ ನೀವು ಲೋಕಸಭಾ ಚುನಾವಣೆಗೆ ನಿಲ್ಲಿ ಅನ್ನೋದನ್ನ ಬಿಜೆಪಿ ಗಟ್ಟಿಯಾಗಿ ಒತ್ತಿ ಹೇಳ್ತಾ ಇದೆ. ಕಾರಣ ನಿಮ್ಮ ಪ್ರಭಾವದಿಂದ ಸೀಟ್ಗಳು ಹೆಚ್ಚಾಗಿ ಬರುತ್ತವೆ ಅಂತ. ಎಸ್, ಥ್ಯಾಂಕ್ ಯು ಪ್ರಶಾಂತ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಸೊ ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಆರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.